Hello everyone, welcome to TTT Academy. In this video, I am going to discuss about a compound angle topic. Okay, so according to engineering mathematics portion for diploma students, trigonometry chapter na class number 11 agide ee ಒಂದು video. I mean class 1 to 10 ನಲ್ಲಿ ನಾವು basics ಇಂದ ಹಿಡಿದ್ಬಿಟ್ಟು standard angle, allied angle, in allied angle different questions, previous year questions, everything we discussed till video number 1 ಇಂದ till 10 ವರೆಗೂ. So but in this video, in this class, I am going to discuss about compound angle. Sir, in this compound angle, so ಯಾವ ತರ ಕಂಡೀಷನ್ಸ್ ಇರುತ್ತೆ ನಾವು ಆಲ್ರೆಡಿ ಸ್ಟಡಿ ಮಾಡಿದೀವಿ. ಇಫ್ ಯು ಕನ್ಸಿಡರಿಂಗ್ ದ ಸ್ಟ್ಯಾಂಡರ್ಡ್ ಆಂಗಲ್, ಇನ್ ಕೇಸ್ ಆಫ್ ಎ ಸ್ಟ್ಯಾಂಡರ್ಡ್ ಆಂಗಲ್, ಸೊ the standard angle which considering with 0 degree, right, 30 degree, 45 degree, 60 degree, 90 degree. For all these, ಈ ಒಂದು 5 angles ಗಳಿಗೆ ಎಲ್ಲ 6 trigonometry ratios ಕೂಡ ನಾವು ಸ್ಟ್ಯಾಂಡರ್ಡ್ ಆಗಿ ವ್ಯಾಲ್ಯೂಸ್ ರೆಪ್ರೆಸೆಂಟ್ ಮಾಡಬಹುದು. ದಟ್ ಇಸ್ ವಾಟ್ ಸ್ಟ್ಯಾಂಡರ್ಡ್ ಆಂಗಲ್. ಅಲೈಡ್ ಆಂಗಲ್ ಅಂತ ಹೇಳಿದ್ರೆ 90 ಡಿಗ್ರಿ ಜೊತೆ ಅದು ಅಲೈಡ್ ಆಗಿರುತ್ತೆ. ಆಂಗಲ್ ಥೀಟಾ ವಿಚ್ ಅಲೈಡ್ ವಿತ್ ಮಲ್ಟಿಪಲ್ಸ್ ಆಫ್ 90s ಅಂತ ಕರಿತೀವಿ. ಅಂದ್ರೆ ಸಪೋಸ್ 90 ಡಿಗ್ರಿ ಪ್ಲಸ್ ಥೀಟಾ ಆರ್ 90 ಡಿಗ್ರಿ ಮೈನಸ್ ಥೀಟಾ, 180 ಡಿಗ್ರಿ ಪ್ಲಸ್ ಥೀಟಾ ಆರ್ 180 ಡಿಗ್ರಿ ಮೈನಸ್ ಥೀಟಾ. ಇದು ಯಾವ ಕಾನ್ಸೆಪ್ಟ್? ದಟ್ ಈಸ್ ಅಲೈಡ್ ಆಂಗಲ್ ಕಾನ್ಸೆಪ್ಟ್. So that also ಈ ಒಂದು ಕಾನ್ಸೆಪ್ಟ್ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿದ್ದೀವಿ. ಬಟ್ ಟುಡೇ ಇನ್ ದಿಸ್ ಕ್ಲಾಸ್, as I said earlier, that is compound angle. In case of a compound angle, dear friends, that there are two angles. If you are going to consider any two angles, those two are the sum ಅಥವಾ difference ಆಗಿರುತ್ತೆ. It may be A is a angle A and B. A and B are the angles ಅಂತ ತಗೋಣ. Are the angles, any two angles. ಸೊ ಆ ಎರಡು ಆಂಗಲ್ಸ್ ಗಳನ್ನ ನಾವು ಸಮ್ ಮಾಡಿದ್ರೆ ಇಟ್ ವಿಲ್ ಬಿ ಲೈಕ್ A ಪ್ಲಸ್ ಬಿ. ಅಥವಾ ಇವನ್ ವಿ ಕ್ಯಾನ್ ಟೇಕ್ ಎ ಡಿಫರೆನ್ಸ್ ಆಲ್ಸೋ, ದಟ್ ಮೀನ್ಸ್ A ಮೈನಸ್ ಬಿ. ಸೊ ಈ ಒಂದು ಸ್ಟ್ರಕ್ಚರ್ ಇದ್ರೆ ದಟ್ ಈಸ್ ಕಾಂಪೌಂಡ್ ಆಂಗಲ್ ಸ್ಟ್ರಕ್ಚರ್. ಓಕೆ, ಸೊ ದಟ್ ಮೀನ್ಸ್ ಹಿಯರ್ ವಾಟ್ ಈಸ್ A and B? This angle. This angle, it may be here only. It may be 30 or it may be 45 or it may be 60. That structure ವರ್ಕ್ ಆಗುತ್ತೆ. ಓಕೆ, ಎರಡು ಆಂಗಲ್ಸ್ ಇರುತ್ತೆ. ಬಟ್ ಇಲ್ಲೇನಾಗ್ತಿತ್ತು ಸರ್, ಅಲೈಡ್ ಆಂಗಲ್ ಅಲ್ಲಿ ಇದನ್ನು ಕೂಡ ನೀವು ABCD ಇದರಲ್ಲೇ ಬರ್ತಿತ್ತು. ಬಟ್ ಇಲ್ಲಿ 90 ಜೊತೆ ಅಥವಾ 180 ಜೊತೆ ಆರ್ 270 ಜೊತೆ ಇರ್ತಿತ್ತು, ಅದು ಅಲೈಡ್ ಕಾನ್ಸೆಪ್ಟ್. ಬಟ್ ಹಿಯರ್ ಕಾಂಪೌಂಡ್ ಅಲ್ಲಿ ಸಪರೇಟ್ ಆಗಿ ಎರಡು ಆಂಗಲ್ A and B. ದೋಸ್ A is angle, B is angle. ಇದನ್ನ ನೀವು ಹೀಗೂ ತಗೊಳ್ಬಹುದು. ಇದರ ಆರ್ ಎಲ್ಸ್ ವಿ ಕ್ಯಾನ್ ಕನ್ಸಿಡರ್ ಆಸ್ X and plus Y or X minus Y. ಇನ್ನೊಂದು ಥೀಟಾ ಪ್ಲಸ್ ಬೀಟಾ ಆರ್ ಥೀಟಾ ಮೈನಸ್ ಬೀಟಾ, ವೇರ್ ಥೀಟಾ ಅಂಡ್ ಬೀಟಾ ಆರ್ ದ ಆಂಗಲ್, A and B are the angle, X and Y are the angle, like it work. Okay, ಸರ್ ಈ ಸಪೋಸ್ ನಾನು ಇವಾಗ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಇಫ್ A is A and B are the angle, A and B are the angles ಅಂತ ನಾವು ತಗೊಂಡ್ರೆ, then the compound angle structure it may be A plus B ಅಥವಾ A minus B. ಈ ಒಂದು ಸ್ಟ್ರಕ್ಚರ್ ಇರುತ್ತೆ. According to the standard statement, if you want to express with respect to statement, means the compound angle is it is a sum or difference of two or more angles. Two or more angles ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಆಂಗಲ್ಸ್ ಇರಬಹುದು. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಎಕ್ಸಾಂಪಲ್ ಕಾನ್ಸೆಪ್ಟ್ ಅಲ್ಲಿ ಎತ್ಕೊಳ್ಳೋದಾದ್ರೆ A ಪ್ಲಸ್ ಬಿ ಸಮ್ ಮಾಡಿದೀನಿ, ಎರಡು ಆಂಗಲ್ ಸಮ್ ಇದೆ. ಅಥವಾ A ಮೈನಸ್ ಬಿ, ದಟ್ ಇಸ್ ದ ಸ್ಟ್ರಕ್ಚರ್. ಆರ್ ಇಟ್ ಮೇ ಬಿ A ಪ್ಲಸ್ ಬಿ ಮೈನಸ್ ಸಿ, ದೇರ್ ಆರ್ 3 ಆಂಗಲ್, ಎರಡನ್ನ ಆಡ್ ಮಾಡಿದ್ರೆ ಒನ್ ಮೋರ್ ಸಬ್ಸ್ಟ್ರಕ್ಷನ್ ಆಗಿದೆ. ಆರ್ ಇಟ್ ಮೇ ಬಿ A ಪ್ಲಸ್ ಬಿ ಪ್ಲಸ್ ಸಿ ಎಕ್ಸೆಟ್ರಾ. ಸೊ ಈ ತರ ನಿಮ್ಗೆ ವರ್ಕ್ ಆಗುತ್ತೆ. ದಿಸ್ ವಾಟ್ ಯಾವುದು ಕಾಂಪೌಂಡ್ ಆಂಗಲ್. ಸರ್ A ಏನಾಗಿರುತ್ತೆ? A ಮೇ ಬಿ ಸ್ಟ್ಯಾಂಡರ್ಡ್ ಆಂಗಲ್ A ಅಂಡ್ B ಇದಾವಲ್ಲ, ಇದು ನಿಮ್ಗೆ ಇವೆರಡು ಆಂಗಲ್ ಇಟ್ ಮೇ ಬಿ 30 ಡಿಗ್ರಿ ಇರ್ಬೋದು ಆರ್ 45 ಡಿಗ್ರಿ ಇರುತ್ತೆ ಆರ್ ಇಟ್ ಮೇ ಬಿ 60 ಡಿಗ್ರಿ ಇರುತ್ತೆ. ಸೊ ಇದಿಷ್ಟರಲ್ಲೇ ಇರುತ್ತೆ ರಜಾ, ಇದ್ಬಿಟ್ಟು ಬೇರೆ ಯಾವುದು ಕೂಡ ಬರಲ್ಲ. ಯಾವುದಕ್ಕೆ? A ಮೇ ಬಿ 30, B ಮೇ ಬಿ 45. ಏನಾಗುತ್ತೆ? A ಮೇ ಬಿ 30, B 45 ಆದ್ರೆ, ಫಾರ್ ಎಕ್ಸಾಂಪಲ್ ಇಫ್ A ಈಕ್ವಲ್ ಟು 30 ಡಿಗ್ರಿ, B ಈಕ್ವಲ್ ಟು 45 ಡಿಗ್ರಿ ಆದ್ರೆ A ಪ್ಲಸ್ ಬಿ ಏನಾಯ್ತು? A ಪ್ಲಸ್ ಬಿ ಈಕ್ವಲ್ ಟು 75 ಡಿಗ್ರಿ. ಲೈಕ್ ದಟ್ ಇಟ್ ವರ್ಕ್ಸ್. ಓಕೆ, ಸೊ ಡೈರೆಕ್ಟ್ ಆಗಿ ಸ್ಟ್ಯಾಂಡ್ ಆಂಗಲ್ 75 ಡಿಗ್ರಿ ಕೇಳಿದ್ರೆ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಅದನ್ನ ನಾವು ಈ ಸ್ಟ್ರಕ್ಚರ್ ಸ್ಟಡಿ ಮಾಡೋಕೆ ಕಾಂಪೌಂಡ್ ಆಂಗಲ್ ಅಂತ ಕರಿತೀವಿ.
But in this compound angle, you should know about standard trigonometric table. I mean, standard table in the angles table, standard angle table, that should know. ಅದು ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಐ ಹೋಪ್ ಇಟ್ಸ್ ಕ್ಲಿಯರ್. ನಾವು ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಸರ್ ಕ್ವಶನ್ ಯಾವ ತರ ರೈಸ್ ಮಾಡ್ಬೋದು. ಸೊ ಇಫ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್ ಇನ್ ಯುವರ್ ಕ್ವಶನ್ ಪೇಪರ್, ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗೋದಾದ್ರೆ it may be they may ask question like sin of 75 degree. So can you express the value for sin 75? Yes. How? The sin 75, the 75 is one of the angle. This is one of the angle 75. That 75 we can express like a 45 degree plus 30 degree. ಎರಡನ್ನ ಆಡ್ ಮಾಡ್ತೀನಿ ಬಿಕಾಸ್ ನನಗೆ 30 ಡಿಗ್ರಿಗೂ ಸ್ಟ್ಯಾಂಡ್ ಆಂಗಲ್ ಟೇಬಲ್ ಅಲ್ಲಿ ವ್ಯಾಲ್ಯೂಸ್ ಇದೆ, 45 ಡಿಗ್ರಿಗೂ ಸ್ಟ್ಯಾಂಡ್ ಆಂಗಲ್ ಟೇಬಲ್ ವ್ಯಾಲ್ಯೂಸ್ ಇದೆ, ಇವನ್ 60 ಡಿಗ್ರಿ ಕೂಡ ಸ್ಟ್ಯಾಂಡ್ ಆಂಗಲ್ ವ್ಯಾಲ್ಯೂ ಟೇಬಲ್ಸ್. ಇದನ್ನೇ ಮೇಜರ್ ಯೂಸ್ ಮಾಡ್ತೀನಿ ನೋಡಿ. 30 ಮತ್ತೆ 45 ಯೂಸ್ ಮಾಡಿದೆ. ಇಫ್ ಯು ಪುಟ್ ಟುಗೆದರ್ ದಟ್ ಇಸ್ 75. This is one of the question. Or it may be one more question. Cos of 15 degree. How to express cos 15? 15 ಇದೆ ಇಲ್ಲಿ. The 15 degree can be represented as, we can express 45 degree minus 30 degree. 45 minus 30 is 15. ಅಂದ್ರೆ 15 ಡಿಗ್ರಿ ಏನಿದೆಯಲ್ಲ ಇದನ್ನ ಈ ತರ ಸ್ಪ್ಲಿಟ್ ಅಪ್ ಮಾಡಿದೀವಿ. ದಟ್ಸ್ ಇಟ್. ಹಿಯರ್ ಇಸ್ 75, ದಟ್ಸ್ ಈ ತರ ಸ್ಪ್ಲಿಟ್ ಅಪ್ ಮಾಡಿ ಆಡ್ ಮಾಡಿದೀವಿ. ನೌ ಒನ್ ಮೋರ್ ಕ್ವಶನ್ ವಿ ಕೇಳೋ ಚಾನ್ಸಸ್ ಇರುತ್ತೆ. ದಟ್ ಈಸ್ tan of 105 degree. This tan 105 can be represented as tan of 60 degree plus 45 degree. 60 degree plus 45 degree. See, observe here. Here 60 ಇಲ್ಲೇ ಇದೆ, 45 also ಇಲ್ಲೇ ಇದೆ. That means ಎರಡು ಇಲ್ಲಿಂದ ಬಂತು, again standard angle only. ಅರ್ಥ ಆಗ್ತಿದೆಯಲ್ಲ? ಸೊ ಈ ತರ ಸ್ಟ್ರಕ್ಚರ್ ಬಂದ್ರೆ this is compounding. For your syllabus, majorly they used to raise a question on with respect to sin, cos, tan. ಇದರಲ್ಲೇ ಕೇಳ್ತಾನೆ ಕ್ವಶನ್. ಸೊ ಕ್ವಶನ್ ಯಾವ ತರ ಕೇಳ್ಬೋದು, ನಾವು ಅದನ್ನ ಹೇಗೆ ಸ್ಪ್ಲಿಟ್ ಅಪ್ ಮಾಡ್ಬೋದು ಅಂದ್ರೆ ಜಸ್ಟ್ ಹಾಗೆ ಬರಿತಾ ಇದ್ದೀನಿ 3 ಕಂಡೀಷನ್ಸ್ ಅಲ್ಲಿ. ನಾವು ಡಿಯರ್ ಸ್ಟೂಡೆಂಟ್ಸ್, ಬೆಟರ್ ಟು ನಿಮ್ಗೊಂದು ಐಡಿಯಾ ಬೇಕು ಅಂದ್ರೆ ಈ ತರ ಬರ್ಕೊಳ್ಳೋದು ಒಳ್ಳೆ. ನೀವೆಲ್ಲ ಪರ್ಫೆಕ್ಟ್ ಆಗಿ ಇದನ್ನ ಬರ್ಕೊಳ್ಳೋದ್ರಿಂದ ಐ ಗೆಸ್ ನಿಮಗೆ ಕ್ಲಿಯರ್ ಪಿಕ್ಚರ್ ಆದಂತ ಐಡಿಯಾ ಬರ್ತಾ ಹೋಗುತ್ತೆ. ಓಕೆ, ಸೊ ನಾವು ದೇರ್ ಆರ್ 3 ಸೆಟಪ್ ಬರುತ್ತೆ. ಒಂದು ಸೈನ್ ಸೆಟಪ್, ಅನದರ್ ಒನ್ ಈಸ್ ಕಾಸಿಗೆ ಬರಿಬೇಕಾಗುತ್ತೆ ನೀವು, ಇನ್ನೊಂದು ಟ್ಯಾನಿಗೆ. Okay, suppose dear students, if you are going to consider this one, ಯಾವುದು sine of, for first thing let me consider 15 degree. ಮತ್ತೊಂದು ನಿಮಗೆ ಮೇ ಬಿ 75 degree ಕ್ವಶನ್ ಕೇಳಬಹುದು, ಆರ್ ಇಟ್ ಮೇ ಬಿ 105 ಗೆ ಕೇಳಬಹುದು. ಸಪೋಸ್ the for 15 degree sine of 15 degree, how to write sine 15? I can say sine of 45 degree plus 30 degree. ಇಲ್ಲ ಸರ್ ನಾನು 30 plus 45 ಬರೀತೀನಿ ಅಂದ್ರೆ ಆನ್ಸರ್ ಬರುತ್ತೆ. both are same. So here is 15. So here we need to consider minus. So ಏನಾಗುತ್ತೆ, sine of the question here is sine of 45 degree minus 30 degree. 45 minus 30 which is 15. This is like a, let's take this is A and this is B. ಏನಾಯ್ತು ಈಗ ಇದು sin of A minus B structure ಆಯ್ತು, ಕರೆಕ್ಟಾ? This is sin of A minus B structure. This is one of the question. Next, another question it may be similarly sin ಕೇಳಿದಾಗ cos ಕೂಡ ಕ್ವಶನ್ ಕೇಳಬಹುದು. ಸೊ ಏನಾಗಬಹುದು ನಿಮಗೆ ಈಗ cos of 15 degree. How to express cos 15? Cos 15 can be represented as cos of similarly 45 minus 30 degree. Next, one more they may ask like tan of 15 degree. How to express tan 15? Similarly dear students, tan of 45 degree minus 30 degree. So like sin A plus B, cos A plus B, tan A minus B, tan A plus B or tan A minus B. Like that structure formula. Next, one more is if you considering the 75 degree here, if you come to here, that is ಏನಾಗಬಹುದು ಇಲ್ಲೂ ಕೂಡ sin of 75. How to represent sin 75? I can say sin of 45 degree plus 30 degree. First starting ಅಲ್ಲಿ bigger value ತಗೊಳ್ಳಿ, better. Okay, 30 plus 45 ಅದು ಬರುತ್ತೆ. 30 plus 45 may come. Now ಹಾಗಾದ್ರೆ one more is cos of 75 degree. This also we can express cos of ಏನು ಬರೀಬಹುದು ರಾಜ ನಾನು 45 degree plus 30 degree. Next, one more is tan. If you proceeding with the tan 75, this also we can express as tan of 45 degree plus 30 degree. That's it. Similarly dear students, if you are going to proceeding with 105 degree, here also sin 105 degree. How to represent this sin 105? That sin 105 we can represent, we can write with respect to sin of
60 degree plus 45 degree, that is 105 degree. Similarly, cos 105 degree, this also we can write cos of 60 degree plus 45 degree. Next, tan of 105 degree also we can represent, that is tan of 60 degree plus 45 degree. Sir, only sin, cos, tan ಬರೀತಾ ಇದ್ದೀರಾ? What about remaining three, which are cosecant, secant and cot, right? So dear students, we know that sin ನ ರೆಸಿಪ್ರೋಕಲ್ ಮಾಡಿದ್ರೆ cosecant ಬರುತ್ತೆ, cos ನ ರೆಸಿಪ್ರೋಕಲ್ ಮಾಡಿದ್ರೆ secant ಬರುತ್ತೆ, tan ನ ರೆಸಿಪ್ರೋಕಲ್ ಮಾಡಿದ್ರೆ cot ಬರುತ್ತೆ. ಸೊ ಬಟ್ ಅದು ಆಕ್ಚುಲಿ ರೆಸಿಪ್ರೋಕಲ್ ಇಲ್ಲಿ ಫೈಂಡ್ ಮಾಡ್ಬೋದು. ಫಾರ್ ಯುವರ್ ಸಿಲೆಬಸ್ ಅದನ್ನ ಯೂಸಲಿ ಕೇಳಲ್ಲ. ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ದ ಕ್ವಶನ್ ಓವರ್ ದಟ್ ಕೊಸಿಕೆಂಟ್, ಸೀಕೆಂಟ್ ಅಂಡ್ ಕಾಟ್. ಬಟ್ ಇವಿಷ್ಟಕ್ಕೂ ಕೂಡ ನೀವು ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರಲೇಬೇಕಾಗುತ್ತೆ. ಸ್ಪೆಸಿಫಿಕಲಿ ದೇರ್ ಆರ್ ಇಲ್ಲಿ 9 ಕ್ವಶನ್ ಡೆವಲಪ್ ಮಾಡ್ಬೋದು ಇವಾಗ. ಸೊ ಈ 9 ಕ್ವಶನ್ ನಾವು ನೀವು ತಿಳ್ಕೊಳ್ಬೇಕಾಗತ್ತೆ. ಬಿಫೋರ್ ದಟ್ ಸರ್, ಈಗ ಹೇಗೆ ಸರ್ ಇದನ್ನು ಬರೆಯೋದು? ಡೂ ಯು ಅಗ್ರಿ ವಿತ್ ದಿಸ್ ವರ್ಡ್? ನೋಡಿ, ನಾನು ಇದೊಂದು ಕಂಡೀಷನ್ ಆಗ್ತಾ ಇದ್ದೀನಿ ಹಿಯರ್. ಇನ್ ದಿಸ್ ಕೇಸ್ ಸಪೋಸ್ ನಾನು ಇವಾಗ sin of 45 degree plus 30 degree ಇದೆ ಅನ್ಕೊಳ್ಳಿ. ಯಾವುದಕ್ಕಿದು? ದಿಸ್ ಇಸ್ ಫಾರ್ sin of 60 degree, sin of 75 degree. In case of a sin of 75 degree, we can represent like sin of 30 plus 45 or 45 plus 30. ಇದನ್ನು ನೀವು in this question, can you express sin of this sin, can you multiply here once and here once? Do you think it works? No, it's totally wrong. Because it is the sign of the ratio. That angle is considered as that is the sign of the angle anta ratio adondu. No, idu ನೀವು sin ಮತ್ತು ಇದಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ ರಾಂಗ್ ಬರುತ್ತೆ. That is the not equal. Keep in your mind. So this is in this case ಈ ತರ ಬರಿಬೇಕು ಅಂದಾಗ ನೀವು that is sin of ಏನಾಗಿದೆ, sin of 45 degree plus sin of 30 degree ಬರಿತೀನಿ ಅಂದ್ರೆ this is totally wrong concept. ಇದು ಈಕ್ವಲ್ ಆಗಲ್ಲ, ರಾಂಗ್ ಆಗುತ್ತೆ. ಸೊ ನೆನ್ಪಿಡ್ಕೋ, ಇಲ್ಲಿ ನೋಟ್ ಅಂತ ಬರ್ಕೋ, ನೋಟ್ ಅಂತ ಬರ್ಕೋ, ಇದು ವರ್ಕ್ ಆಗಲ್ಲ. ದಿಸ್ ಡಸ್ ನಾಟ್ ವರ್ಕ್. ಸೊ ಇದು ಬ್ಯಾಡ್. ಓಕೆ, ಸೊ ಇದು ನಿಮಗೆ ರಾಂಗ್ ಆನ್ಸರ್ ಆಗುತ್ತೆ. ಸಡನ್ ಆಗಿ ಸರ್ ಸಿಂಪಲ್ ಆಗಿದೆಯಲ್ಲ ಸರ್, ಇಲ್ಲೇ ಹೊಡೆದಾಕ್ಬಿಡ್ತೀವಿ ನಾವು ಅಂತ ಅಂದ್ರೆ ನೋ, ದಟ್ ಇಸ್ ನಾಟ್ ಎ ರೈಟ್ ಆನ್ಸರ್. ಸರ್ ಹಾಗಾದ್ರೆ ಇದನ್ನ ಹೇಗೆ ಸರ್ ಸಾಲ್ವ್ ಮಾಡೋದು? ನಾವು ವಿ ಕ್ಯಾನ್ ಅಬ್ಸರ್ವ್ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ದಿಸ್ ಲೆಟ್ ಮಿ ಕನ್ಸಿಡರ್ ಎ, ದಿಸ್ ಇಸ್ ಬಿ. ಏನಾಯ್ತು ಈಗ? a minus b. Similarly, if you are going to consider this is a, this is b, then agate a plus b. Similarly, if you are considering here even this also a plus b. Now sin of a plus b, this is one of the formula alva, athwa sin of a minus b, that is another formula. Similarly, cos a plus b or cos a minus b, tan a plus b or tan a minus b. Like there are 6 formula you have to remember. Now in this chapter, in this topic, major ಆಗಿ ನೀವು ಇಲ್ಲಿ ಈ ಕಾಂಪೌಂಡ್ ಆಂಗಲ್ ಕಾನ್ಸೆಪ್ಟ್ ಅಲ್ಲಿ 6 ಫಾರ್ಮುಲಾಗಳು ಬರುತ್ತೆ. These formula you have to remember. There is no other option because there is no proof for you. Proof ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಸಿಲೆಬಸ್ ಅಲ್ಲಿ. There is no proof, only with the formula ಯೂಸ್ ಮಾಡ್ಕೊಬಿಟ್ಟು ನೀವು ಕ್ವಶನ್ ಸಾಲ್ವ್ ಮಾಡಬೇಕಾಗುತ್ತೆ ಆ ಡೈರೆಕ್ಷನ್ಸ್ ಅಲ್ಲಿ. ಸೊ ಈ ತರ ಕ್ವಶನ್ ಕೇಳ್ತಾನೆ, ಈ ಪರ್ಪಸ್ ಗೆ ಸಮ್ ಕಾಂಪೌಂಡ್ ಆಂಗಲ್ ಫಾರ್ಮುಲಾಸ್ ಅಂತ ಹೆಡಿಂಗ್ ಬರ್ಕೊಳ್ಳಿ. ಲೆಟ್ ಮಿ ಕನ್ಸಿಡರ್ compound angle formula. Okay, so there are 6 formulas are here. Let me consider one by one. First formula is sin of a plus b, and the second one is sin of a minus b. ಎರಡು formula first ಗೆ. Sir, what is sin a plus b? Sin a plus b can be represented as sin of a plus b equal to sin a into cos b, sin a into cos b plus cos a into sin b, cos a into sin b. Okay, next one. Similarly, sin a minus b ಇದೆ. So this formula will be sin a into cos b minus cos a into sin b. ಅಂದ್ರೆ ಇದಿಷ್ಟು ಒಂದೊಂದು ಟರ್ಮ್ ಆಗುತ್ತೆ ಹೀಗೆ, ಆಯ್ತಾ? ಲೈಕ್ ದಟ್. Now one more is sin over sin a plus b, sin a minus b. Good. Next ಯಾವ್ದು ಬೇಕು ನಿಮಗೆ? It may be third one, cos a plus b. One more, it may be cos a minus b. ಈ ತರ ಸ್ಟ್ರಕ್ಚರ್ ಬರುತ್ತೆ, ಕರೆಕ್ಟ್ ಅಲ್ವಾ? Now sin a minus b is
cos a minus b is cos a into cos b, cos a into cos b minus sin a into sin b. ರಾಜಾ ನೆನ್ಪಿಡ್ಕೋ, cos ಅಲ್ಲಿ ಇಲ್ಲಿ ಪ್ಲಸ್ ಬಂದ್ರೆ sin it changes, ಇಲ್ಲಿ ಪ್ಲಸ್ ಇದ್ರಲ್ಲಿ ಮೈನಸ್ ಇರುತ್ತೆ, ಬಟ್ sin ಅಲ್ಲಿ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಎ cos ಪ್ಲಸ್ ಇದ್ರೆ ಇಲ್ಲಿ ಮೈನಸ್. ಸೊ cos a cos b ಮೈನಸ್ sin a sin b. ಹಾಗಾದ್ರೆ ಇಲ್ಲಿ ಏನ್ ಬರ್ಬೋದು, ಯಾರು ಹೇಳ್ತೀರಾ? cos a minus b ಇದೆ, cos a into cos b, ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನ್ ಬರುತ್ತೆ? ಪ್ಲಸ್ sin a into sin b, sin a into sin b. Next one is, that is a fifth one. Let's take tan of a plus b. If you are going to consider tan of a plus b, which is tan a plus tan b, tan a plus tan b whole divided by 1 minus of tan a into tan b, tan a into tan b. And one more formula baratte dear friends for you. You have to remember this also. That is tan of a minus b, tan of a minus b. So illi minus irodrinda here will be tan a minus tan b whole divided by 1 plus tan a into tan b. ಓಕೆ, ಸೊ ದೀಸ್ ಆರ್ ದ 6 ಫಾರ್ಮುಲಾಗಳು, ಲೀಸ್ಟ್ಗಳನ್ನ ನೀವು ಇಲ್ಲಿ ನೆನ್ಪಿಡ್ಕೊಳ್ಳೇಬೇಕಾಗತ್ತೆ. ಯಾವ ಕಾರಣಕ್ಕೂ ಕೂಡ ನೀವು ಇದನ್ನ ಮರೆಯುವ ಹಾಗಿಲ್ಲ. ದೀಸ್ 6 ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ ಲಿಸ್ಟ್ಗಳು. ಸೊ ಪ್ಲೀಸ್ ಡೂ ರಿಮೆಂಬರ್ ಡಿಯರ್ ಫ್ರೆಂಡ್ಸ್, ರೈಟ್ ಆನ್ ಸೇಮ್ ಕ್ವಶನ್, ಸೇಮ್ ಫಾರ್ಮುಲಾನ ಒಂದು 2-3 ಸತಿ ಬರ್ಬಿಡ್ರಿ. ಬಿಕಾಸ್ ಇದ್ರ ಮೇಲೆ 2 ಕ್ವಶನ್ ಕೇಳ್ತಾನೆ, ಆಲ್ಮೋಸ್ಟ್ 10 ಮಾರ್ಕ್ಸ್ ಯು ಕ್ಯಾನ್ ಈಸಿಲಿ ಗೆಟ್ ಇಟ್. ಈ ನೆನ್ಪಿಡ್ಕೊಳ್ಳೋದ್ರಿಂದ ಮಿನಿಮಮ್ 1 to 2 ಕ್ವಶನ್ಸ್ ನಿಮಗೆ ಈ ಟಾಪಿಕ್ ಮೇಲೆ ಬರುತ್ತೆ. ಈಸಿಲಿ ಯು ಕ್ಯಾನ್ ಸ್ಕೋರ್ ದಟ್ 2 ಕ್ವಶನ್ಸ್ ಕೂಡ ಪರ್ಫೆಕ್ಟ್ ಆಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಓಕೆನಾ? ಒನ್ಸ್ ಅಗೇನ್ ಎಲ್ಲ ಕಣ್ಣು ಮುಚ್ಕೊಂಡ್ಬಿಟ್ಟು ಒಂದ್ಸತಿ ಗ್ಲಾನ್ಸ್ ಮಾಡಿ ನೋಡೋಣ. ಲೆಟ್ ಮಿ ಕಂಟಿನ್ಯೂ ವಿತ್ ದ ಕ್ವಶನ್ಸ್. ನಾನು ನೆಕ್ಸ್ಟ್ ವರ್ಕೌಟ್ ಎಕ್ಸಾಂಪಲ್ಸ್ ಜೊತೆ ಮುಂದೆ ಹೋಗ್ತೀನಿ. ಸೊ ಜಸ್ಟ್ ಗ್ಲಾನ್ಸ್ ಮಾಡ್ಬೋದಾ? ಫಸ್ಟ್ ನೋಡು, ಸೈನ್ ಆಫ್ ಎ ಪ್ಲಸ್ ಬಿ, ದಟ್ ಇಸ್ ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ. ಸೆಕೆಂಡ್ ಒನ್ ಇಸ್ ಸೈನ್ ಆಫ್ ಎ ಮೈನಸ್ ಬಿ, ಸೈನ್ ಎ ಇಂಟು ಕಾಸ್ ಬಿ ಮೈನಸ್ ಕಾಸ್ ಎ ಇಂಟು ಸೈನ್ ಬಿ. ನೆಕ್ಸ್ಟ್ ಕಾಸ್ ಎ ಪ್ಲಸ್ ಬಿ ಬಂದ್ರೆ ಕಾಸ್ ಎ ಇಂಟು ಕಾಸ್ ಬಿ, ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ನೆಕ್ಸ್ಟ್ ಕಾಸ್ ಎ ಮೈನಸ್ ಬಿ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಬಿ ಪ್ಲಸ್ ಸೈನ್ ಎ ಇಂಟು ಸೈನ್ ಬಿ. ನೆಕ್ಸ್ಟ್ ಈಸ್ ಟ್ಯಾನ್ ಬಂದಾಗ ಒಂದು ನೆನ್ಪಿಡ್ಕೋ, ನ್ಯೂಮರೇಟರ್ ಟರ್ಮ್ ಅಲ್ಲಿ ಮತ್ತು ಡಿನಾಮಿನೇಟರ್ ಎರಡೂ ಟರ್ಮ್ಸ್ ಗಳಿರ್ತಾವೆ. ಸೊ ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಬೈ 1 minus tan a into tan b. One more last one is tan a minus b, which is tan a minus tan b by 1 plus tan a into tan b. So these are the 6 formula list go to the dear friends. Let's continue with some of the worked examples. So here example questions. Okay, let me consider example 1. First question. So here I am going to take some of the questions. Suppose find the value of simple question. Okay, find the value of sin 75 degree. Okay, simple question ನೋಡಿ, ಎಷ್ಟು ಸಿಂಪಲ್ ಆಗಿದೆ. sin 75, how to write sin 75? Okay, ಏನಂತ ಬರೀಬಹುದು ನೋಡೋಣ. Answer is in your answer sheet, sin 75 degree equal to, we can write sin of 45 degree plus 30 degree. This is in the structure of, ಯಾವ ತರ ಸ್ಟ್ರಕ್ಚರ್ ಬಂದಿದೆ ರಾಜ ಇದು? sin of a plus b ಸ್ಟ್ರಕ್ಚರ್ ಇದೆ. What is sin of a plus b? Sin a into cos b plus cos a into sin b. ಕರೆಕ್ಟಾ? ಈ ತರ ಸ್ಟ್ರಕ್ಚರ್ ಇಲ್ವಾ? It means sin a into cos b. So now dear students, we need to conclude like this is a, this is b. ಹಾಗಾದ್ರೆ ಏನಾಗತ್ತೆ? sin of a, sin a into cos b, b ಅಂದ್ರೆ 30 plus cos a 45 into sin b 30 degree. ಅಪ್ಲೈ ಮಾಡಿದ್ದೀರಾ? ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಬಿಕಾಸ್ ಆಫ್ ದಿಸ್ ಕಂಡೀಷನ್ ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನಾಗುತ್ತೆ? ವಾಟ್ ಇಸ್ sin 45 ಫ್ರಮ್ ದ ಸ್ಟ್ಯಾಂಡರ್ಡ್ ಟೇಬಲ್? ಐ ಗೆಸ್ ನೀವು ಸ್ಟ್ಯಾಂಡರ್ಡ್ ಟೇಬಲ್ ನಾವು ಸ್ಟಡಿ ಮಾಡಿರ್ತೀರಾ. ಇನ್ ಕೇಸ್ ಆಫ್ ಎ ಸ್ಟ್ಯಾಂಡರ್ಡ್ ಟೇಬಲ್ ಡಿಯರ್ ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ ಸ್ಟ್ಯಾಂಡರ್ಡ್ ಟೇಬಲ್ ಬಗ್ಗೆ. ಸೊ ಇನ್ ದಟ್ ಸ್ಟ್ಯಾಂಡರ್ಡ್ ಟೇಬಲ್ ನೀವು ಅಬ್ಸರ್ವ್ ಮಾಡ್ತಾ ಹೋಗೋದಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಇನ್ ದ ಕ್ಲಾಸ್ ನಂಬರ್ 3 and 4 ಅಲ್ಲಿ ಅಗ್ರಿ
ಸೊ ಕ್ಲಾಸ್ ನಂಬರ್ 3 ಮತ್ತೆ 4 ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ, ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿದ್ರ ನೋಡಿ, ಅಬ್ಸರ್ವ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡು. ಸೊ ದಟ್ ಈಸ್ ಹಿಯರ್ ಇನ್ ದಿಸ್ ಕೇಸ್ ಸೈನ್ ಕಾಸ್ ಟ್ಯಾನ್ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ. ಪ್ರೀವಿಯಸ್ ಕ್ಲಾಸ್ ನಂಬರ್ ನಾನು 4 ಅಲ್ಲಿ ಡೀಟೇಲ್ಡ್ ಆಗಿ ಈ ಒಂದು ಸ್ಟಾರ್ ಟೇಬಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ದಟ್ ವಾಟ್ ಈಸ್ ಸೈನ್ 30 ಡಿಗ್ರಿ, ಸೈನ್ 45, cos 30, cos 45. These values are very very important. So observe here carefully. Sin 45 is 1 by root 2 into cos 30 is root 3 by 2. Correct? So observe here. Cos of 30 degrees root 3 by 2. Next plus cos 45 is 1 by root 2 into sin 30 is 1 by 2. Now we need to multiply here. 1 into root 3. 1 into root 3 is root 3 by root 2 into 2 is apa? If you multiply, that will be 2 root 2 plus 1 into 1 is 1 by root 2 into 2 is 2 root 2. Now dear friends, in both the denominator here and here, both the denominator ಏನಾಗಿದೆ, both the denominators ಅಲ್ಲಿ ಕಾಮನ್ ಆಗಿರೋದು 2 root 2. If ಇಲ್ಲಿ ನಿಮ್ಗೆ ಎರಡು ಕಾಮನ್ ಇರೋದ್ರಿಂದ ದಟ್ ನ್ಯೂಮರೇಟರ್ ಟರ್ಮ್ಸ್ ವಿ ಕ್ಯಾನ್ ಡೈರೆಕ್ಟ್ಲಿ ಆಡ್. ಇಲ್ಲಿ ಸೆಟ್ ಪ್ಲಸ್ ಇರೋದ್ರಿಂದ ಡೈರೆಕ್ಟ್ ಆಗಿ ಆಡ್ ಮಾಡಬಹುದು. ರೂಟ್ 3 ಪ್ಲಸ್ 1 by 2 ರೂಟ್, ದಿಸ್ ಇಸ್ ಫೈನಲ್ ರಿಸಲ್ಟ್. ಇದನ್ನ ಇನ್ನ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಇಲ್ಲಿಗೆ ನಾವು ಸ್ಟಾಪ್ ಮಾಡ್ಬೋದು. ರೂಟ್ 3 ಪ್ಲಸ್ 1 by 2 ರೂಟ್ 2 ಇಸ್ ಯುವರ್ ಆನ್ಸರ್. ಸೊ ನೋಡಿ, ದಿಸ್ ಅ ಸಿಂಪಲ್ ಕ್ವಶನ್. ಈ ತರ ಡೈರೆಕ್ಷನ್ಸ್ ಅಲ್ಲಿ ಕ್ವಶನ್ ಕೇಳ್ತಾನೆ, ಈ ತರ ಕೇಳಿದ್ರೆ ನಿಮಗೆ 4 marks ಕ್ವಶನ್ ಆಗಿರುತ್ತೆ ರಜಾ. ಓಕೆ, ಸೊ ಹೀಗೆ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನೂ ಕೂಡ ಫ್ಯೂ ಆಫ್ ದ ಕ್ವಶನ್ಸ್ ನೋಡ್ತಾ ಹೋಗೋಣ. ಬೇಗ ಫಾಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ಕ್ವಶನ್ ಈಸ್ ದ ವ್ಯಾಲ್ಯೂ ಆಫ್ next question, another question, the value of cos 105 degree, the value of cos 105 degree is dash. ಹೀಗೂ ಕೇಳ್ಬೋದು, ಇಲ್ಲ ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್. ಓಕೆ, ಕ್ವಶನ್ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್. ಓಕೆ, find the value of cos 105. Okay, that's it. Can you find cos 105? Find ಅಂತ ವರ್ಡ್ ಯೂಸ್ ಮಾಡಿರ್ತಾನೆ. ಓಕೆ, ಬಿಕಾಸ್ ಹಿಯರ್ ಇಸ್ ಅ ಬೋರ್ಡ್ ಎಕ್ಸಾಮ್. ಸೊ ಫೈಂಡ್ ಅಂತ ಒಳ್ಳೆ ವರ್ಡ್ ಇರುತ್ತೆ. ಏನಾಗುತ್ತೆ ಹಾಗಾದ್ರೆ, ಹೌ ಟು ಫೈಂಡ್ ದಿಸ್ cos 105? Cos 105 degree can be written as cos of 60 degree plus 45 degree. Good, 60 plus 45 degree. In this cos 60 plus 45, we can represent cos of, what is the formula? A plus B formula. Cos of A plus B formula. What is cos of A plus B, dear friends? Side ಬರ್ಕೊಡ್ರಿ ಬೇಕಾರೆ. Cos of A plus B can be represented as cos A into cos B minus sin A into sin B. The standard formula. Let's use this formula here. ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ಕೊಳ್ಳೋದಾದ್ರೆ cos A, what is A? A is 60 degree. What is B? B is 45. So cos of 60 degree into cos of 45 degree minus sin of 60 degree into sin of 45 degree. Okay na? Now, what is cos 60? What is cos 60? 1 by 2. Cos 60 from the standard table, that is here. Cos of 60 degree is 1 by 2. We can observe here. Cos of 60 is 1 by 2 into cos 45 is 1 by root 2 minus sin 60 is, what is sin 60? From the table, root 3 by 2 minus sin 45 is 1 by root 2. Similarly, dear friends, in a previous question, ಹೇಗೆ ಸಾಲ್ವ್ ಮಾಡೋದು ಹಾಗೇನೆ 1 into 1 is 1 by 2 into root 2, 2 root 2 minus root 2 into root 2 again in a denominator 2 root 2, ಇಲ್ಲಿ into ಇದೆ, ಸಾರಿ into ಇದೆ, ಮಲ್ಟಿಪ್ಲೈ ಮಾಡಿದ್ರೆ root 3 here into. Next in a both the denominator again common, which is 2 root 2 is a common here also and here also same ಇರೋದ್ರಿಂದ ಕಾಮನ್ ಆಗಿ ಸೇಮ್ ಬರಿಬಹುದು 2 root 2.
1 minus root 3 is 1 minus root 3. That's it. So this is your solution. Okay na? Hope you can answer no. So this is the final result. So next, these are the some of the set of questions, dear students. Please do remember, try to solve these type of questions. Very important agutte. Okay na? Next, similarly, let me consider one more question with respect to sine. Okay, next question. Let's proceed to the next one. ಬರ್ಕೊಳ್ತೀರಲ್ಲ, ಹೋಪ್ ಯು ಅಂಡರ್ಸ್ಟುಡ್. ಕ್ವಶನ್ ಯಾವ ಥರ ಕೇಳ್ಬೋದು ಅಂತ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಈ ಒಂದು ಡೈರೆಕ್ಷನ್ಸ್ ಅಲ್ಲಿ ಕ್ವಶನ್ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಈಸ್ ದ ವ್ಯಾಲ್ಯೂ ಆಫ್ sine 15 degree. Find the value of sine 15 degree is dash. Find the value of sine 15 degree is dash. Yes. Find the value of sine 15 degree is dash. See, dear friends, we can write this sine 15 with respect to sine of one thing is 45 degree minus 30 degree. ಯಾರೋ ಒಬ್ರು ಕ್ವಶನ್ ಕೇಳಬಹುದು, ಸರ್ ಯಾಕೆ ಸರ್ ಹೀಗೆ ಬರೆಯೋಕ್ಕಾಗಲ್ಲ? ಸೈನ್ ಆಫ್ 60 minus 30 ಬರೆಯೋಕ್ಕಾಗಲ್ವಾ? 60 minus 45, ಸಾರಿ, ದಿಸ್ ಆಲ್ಸೋ ರೈಟ್ ನೋ. 60 minus 40 ಅಂದ್ರೂ ಕೂಡ 15, 45 minus 30 ಅಂದ್ರೂ ಕೂಡ 15. ಬೋತ್ ಆರ್ ಕರೆಕ್ಟ್. ಯುವರ್ ವಿಶ್. ಇಫ್ ಯು ವಾಂಟ್ ಟು ಟೇಕ್ ದಿಸ್ ಆಲ್ಸೋ ವಿ ಕ್ಯಾನ್ ಟೇಕ್, ಆರ್ ಇದನ್ನು ಕೂಡ ತಗೊಳ್ಬಹುದು. ಬೆಟರ್ ಟು ಗೋ ವಿತ್ ದಿಸ್ ಒನ್, ಈಸಿ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಏನಾಗುತ್ತೆ ರಜಾ? ವೆರಿ ಇಂಪಾರ್ಟೆಂಟ್ ಆಗಿ ಏನಾಗ್ಬೋದು? ನಾವು ಅಬ್ಸರ್ವ್ ಕೇರ್ಫುಲಿ. ದಿಸ್ ಈಸ್ like a sine of a minus b formula. What is sine of a minus b? Sine of a minus b formula is sin a into cos b minus cos a into sin b. Correct? Okay na? Okay. If you are applying these two, if you apply madadavare enagutte next raja ಹೇಳು. ಸೈನ್ ಆಫ್ ಎ ಮೈನಸ್ ಬಿ ಏನಾಗುತ್ತೆ ರಜಾ ಹೇಳೋ? ಸೈನ್ ಎ ಇಂಟು ಕಾಸ್ ಬಿ ಮೈನಸ್ ಕಾಸ್ ಎ ಇಂಟು ಸೈನ್ ಬಿ. ಸೊ ಇಫ್ ವಾಟ್ ಇಸ್ ಎ 45, ವಾಟ್ ಇಸ್ ಬಿ 30 degree. ಲೆಟ್ಸ್ ಅಪ್ಲೈ ದ ವ್ಯಾಲ್ಯೂ. ಸೈನ್ ಆಫ್ 45 degree ಇಂಟು ಕಾಸ್ ಆಫ್ 30 degree ಮೈನಸ್ ನೆಕ್ಸ್ಟ್ ಕಾಸ್ ಎ ಅಂದ್ರೆ ಕಾಸ್ ಆಫ್ 45 degree ಇಂಟು ಸೈನ್ ಆಫ್ 30 degree. Next, we'll apply the value sin 45. What is sin 45? From the sine table is 1 by root 2. So, ಇಲ್ಲಿ ಗೊತ್ತಾಗುತ್ತೆ ನೋಡಿ. Sin 45 degrees 1 by root 2. So, 1 by root 2 into cos 30 from the sine table is root 3 by 2 minus. Next, ಇಲ್ಲಿ ಏನಾಗುತ್ತೆ? cos 45. Cos 45 is 1 by root 2 into sin 30 is 1 by 2. ಕ್ಲಿಯರ್ ರಜಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗಬಹುದು? ವಿ ಕ್ಯಾನ್ ಮಲ್ಟಿಪ್ಲೈ 1 into root 3 by root 2 into 2 is 2 root 2 minus 1 into 1 is 1 by 2 root 2. Again common same 2 root 2. ಇವಾಗ ನಮ್ಮ ಡೆಲ್ಟಾ ಬರೆಯೋದಾದ್ರೆ root 3 minus 1. So this is your final result with respect to sin 15 degree. Sin 15 degree. Hope it's clear. Good. The next question is one more question does sin ಮೇಲೆ cos ಮೇಲೆ ಹೇಳ್ಕೊಟ್ರೆ they may ask with respect to tan also. tan ಮೇಲೂ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಕರೆಕ್ಟಾ? if they ask with respect to tan, the next topic will be tan ಮೇಲೆ ಕ್ವಶನ್ ಕೇಳ್ತಾನೆ ಅಂತ ಹೋದ್ರೆ, that is find the value of tan 105 degree. ಇದೊಂದು ಕ್ವಶನ್ ಸಾಲ್ವ್ ಮಾಡೋಣ. tan 105 degree. Yes, what is tan 105? See, dear friends, tan 105 can be represented as tan of answer sheet ಅಲ್ಲಿ 105 that equal to ಏನು ಬರೀಬಹುದು ರಜಾ ನಾನು? tan of 60 degree plus 45 degree. We can write like, instead of 105 I split up as 60 plus 45. 60 plus 45 tan of a plus b. What is tan of a plus b formula? Tan of a plus b formula is tan a plus tan b whole divided by
1 minus of tan A into tan B. Agree na? That's it. Tan A into tan B. Now if you are applying this here, ಇಲ್ಲಿ apply ಮಾಡೋಣ ಆಯ್ತಾ? Tan A, what is tan A? Tan of 60 degree plus tan of 45 degree whole divided by 1 minus tan of 60 degree into tan of 45 degree. ನೋಡಿ ಇಲ್ಲಿ ರಜಾ ಕನ್ಫ್ಯೂಷನ್ ಆಗ್ಬಿಟ್ಟು ಇಲ್ಲಿ ಒಂದು ಬ್ರಾಕೆಟ್ ಹಾಕೊಳ್ಳಿ, ತಪ್ಪಾಗಲ್ಲ ಅವಾಗ. This is, sir, what is tan 60 from the tan table? Tan of 60 degree is root 3. Standard table ಅಲ್ಲಿ tan 60 is root 3. Tan 45 is 1. So now you have to use this one. So next we will continue. Tan 60 means root 3 plus 1 by 1 minus tan 60 into tan 45. Tan 60 ಅಂದ್ರೆ root 3 into tan 45 is 1. Correct? The next continue ಮಾಡೋದಾದ್ರೆ that is root 3 plus 1 by 1 minus root 3 into 1 is root 3. So this is tan of 105 degree. Tan of 105 degree. Yes, that's it, Raja. So this is what the way where compound angle ಮೇಲೆ ನಿಮಗೆ some specific question ಕೇಳ್ತಾ ಹೋಗ್ತಾನೆ. So this is what in this class, in this video. Next ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಡೈರೆಕ್ಟ್ ಇಲ್ಲಿಂದ ಕಂಟಿನ್ಯೂಷನ್ ಇರುತ್ತೆ. ದಟ್ ಈಸ್ ಕಾಂಪೌಂಡ್ ಆಂಗಲ್ ಕ್ವಶನ್ಸ್ಗಳು ನಾನು ಕಂಟಿನ್ಯೂಷನ್ ಆಗಿ ಮೆನಿ ಕ್ವಶನ್ಸ್ ಆಗಿದ್ದಾವೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಪ್ರತಿಯೊಂದನ್ನು ಕೂಡ ನಾನು ಕ್ಲಾಸ್ ನಂಬರ್ 11 ನೆಕ್ಸ್ಟ್ 11 and 12th ಕ್ಲಾಸಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೈಂಡ್ಲಿ ಇನ್ಫಾರ್ಮ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ ಯು.